ಕಾನಿಕ್ ಸೆಕ್ಷನ್ ಕ್ಲಾಸ್ 3. ಪ್ರೀವಿಯಸ್ ಕ್ಲಾಸಲ್ಲಿ ಸರ್ಕಲ್ಸ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ, ಹೌದಾ? ಅದೇ ಥರ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. Problem number 7. Find the equation of the circle passing through the point. Find the equation of the circle passing through the point minus 1, 3. Minus 1, 3. And having its center at the point. Having its center at the point of intersection of the lines. X minus 2y equal to 4. X minus 2y equal to 4. And 2x plus 5y plus 1 equal to 0. And 2x plus 5y plus 1 equal to 0. ಹೌದಾ? ಫಸ್ಟ್ ನೋಡ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಫೈಂಡ್ ದ ಈಕ್ವೇಷನ್ ಆಫ್ ಅ ಸರ್ಕಲ್. ಹೌದಾ? ಸರ್ಕಲ್ passing to the point minus 1, 3 and center is the intersection point of the lines ಅಂತ ಹೇಳಿದ್ದಾರೆ. ಈ ಥರ ಎರಡು ಲೈನ್ ಇದೆ ಅಂದ್ಕೊಳ್ಳಿ, ಇದು ಸೆಂಟರ್. ಒಂದು ಲೈನ್ ಈಕ್ವೇಷನ್ ಎಕ್ಸ್ ಮೈನಸ್ 2y ಅನ್ನು ಮೈನಸ್ 4 ಈಕ್ವಲ್ 0 ಬರೀತೀನಿ. ಇನ್ನೊಂದು ಲೈನ್ ಈಕ್ವೇಷನ್ 2x ಪ್ಲಸ್ 5y ಪ್ಲಸ್ 1 ಈಕ್ವಲ್ ಟು 0. ಹೌದಾ? ಫಸ್ಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ವಿ ಅಂದ್ರೆ ರೇಡಿಯಸ್ ಬರುತ್ತೆ. ಹೌದಾ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿ ಅಂತ ತೊಗೊತೀವಿ. ಹೌದಾ? ಅದು ನೋಡಿ, ಲೆಟ್ ಸಿ ಬಿ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಲೈನ್ಸ್ x minus 2y minus 4 equal to 0 and 2x plus 5y plus 1 equal to 0. ಹೌದಾ? ಒಂದರ ಕೆಳಗೆ ಒಂದು ಬರ್ಕೋಬೇಕು ಅಂತ ಹೇಳಿದ್ವಿ ಯಾವಾಗಲೂ. ಆರ್-ಸಿ ಮೆಥಡ್ ಯೂಸ್ ಮಾಡೋದಕ್ಕೆ ಬೈ ಆರ್-ಸಿ ಮೆಥಡ್ x by minus 2 plus 20 is equal to, ನೋಡಿ ಯಾವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾನೆ ಮೈನಸ್ 2 ಪ್ಲಸ್ 20 ಸೈನ್ ಚೇಂಜ್ ಮಾಡಬೇಕು. ಮೈನಸ್ ವೈ ಡಿವೈಡೆಡ್ ಬೈ ವೈ ಕೋಆರ್ಡಿನೇಟ್ ಬಿಟ್ಬಿಡ್ಬೇಕು. ಏನು ಬರುತ್ತೆ? 1 ಮೈನಸ್ 8 ಇದೆ, ಸೈನ್ ಚೇಂಜ್ ಮಾಡಿದಾಗ ಪ್ಲಸ್ 8 ಆಗುತ್ತೆ. 1 ಪ್ಲಸ್ 8 ಇಸ್ ಈಕ್ವಲ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ 5 ಪ್ಲಸ್ 4. ದಟ್ ಇಂಪ್ಲೈಸ್ x by 18 is equal to y by minus 9 is equal to 1 by 9. ಮೈನಸ್ನ ಡಿನಾಮಿನೇಟರ್ ತೊಗೊಂಡಿದ್ವಿ, ಈಕ್ವೇಟ್ ಮಾಡಿದ್ವಿ ಅಂದ್ರೆ x by 18 is equal to 1 by 9 and y by minus 9 is equal to 1 by 9. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x is equal to 18 by 9 and y is equal to minus 9 by 9. That implies x is equal to 2 and y is equal to minus 1. Therefore center C is equal to x comma y ತಾನೆ 2 comma minus 1 that is equal to h comma k ಬರೀಬೋದು. ಹೌದಾ? that implies h is equal to 2 and k is equal to minus 1. ಹೌದಾ? ಸೆಂಟರ್ನ ಯಾವಾಗಲೂ h comma k ಬರೀತಿದ್ವಿ. now radius r is equal to cp ಅಲ್ಲ, that is equal to ಸಿ ಅಂದರೆ ಏನು ಬರ್ಕೊಂಡಿದ್ದೀವಿ 2 comma minus 1. ಸಿ ಪಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ರೂಟ್ ಆಫ್ x2 minus x1 ಹೋಲ್ ಸ್ಕ್ವೇರ್ minus 1 minus 2 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 ಹೋಲ್ ಸ್ಕ್ವೇರ್ 3 minus ಆಫ್ ಮೈನಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಹೌದಾ? ದಟ್ ಇಂಪ್ಲೈಸ್ r is equal to ರೂಟ್ ಆಫ್ minus 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ ರೂಟ್ ಆಫ್ 9 plus 16 ಅಂದರೆ ರೂಟ್ 25. ಹೌದಾ? ದಟ್ ಇಂಪ್ಲೈಸ್ ಆರ್ ಸ್ಕ್ವೇರ್ ಏನಾಗುತ್ತೆ 25. ಹೌದಾ? ನೆಕ್ಸ್ಟ್ ವಿ ನೋ ದಟ್ ಈಕ್ವೇಷನ್ ಆಫ್ ಅ ಸರ್ಕಲ್ ಈಸ್ x minus h whole square plus
y minus k whole square is equal to r square. That implies h ಅಂತ ಹೇಳಿದ್ರೆ 2 ಅಲ್ಲ, x minus 2 whole square plus y minus of minus plus 1 ಅಲ್ಲ, y plus 1 whole square is equal to 25. R square value is 25. ಇದು ಸಿಂಪ್ಲಿಫೈ ಮಾಡಬೇಕು ಸರ್. a minus b whole square ಅಂದರೆ x square plus 4 minus 4x ಹೌದಾ, a square plus b square minus 2ab plus y square plus 1 plus 2y 25 ಕಡೆ ತೊಗೊಂಡ್ರೆ minus 25 equal to 0. That implies x square plus y square minus 4x plus 2y 4 plus 1 5 5 minus 25 ಅಂದರೆ minus 20 is equal to 0. ಇಷ್ಟು ಬರುತ್ತಾ? ಆಯ್ತಲ್ಲ, ಈಸಿ ಇದೆ ಅದು. ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ಕೊಂಡಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ, ಅದೇ ಥರ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8. Problem number 8. Find the equation of the circle of radius 5 centimeters. Find the equation of circle of radius 5 centimeters and center lie on y axis and center lie on y axis and passes to the point 3,2 and passes to the point 3,2. What is it? Equation of a circle calculate ಮಾಡಬೇಕು. ಸೆಂಟರ್ ಲೈ ಆನ್ ವೈ ಆಕ್ಸಿಸ್ ಅಂತ ಹೇಳಿದ್ದಾರೆ ಹೌದಾ, ಅಂದರೆ ಇಲ್ಲೆಲ್ಲ ಬರ್ಬೋದು ವೈ ಆಕ್ಸಿಸ್ ಬಂದು ಸೆಂಟರು. ಜಸ್ಟ್ ರಫ್ ಡಯಾಗ್ರಾಮ್ ಇದು. ಆ್ಯಂಡ್ ಪಾಸಸ್ ಟು ದ ಪಾಯಿಂಟ್ 3,2 ಅಂತ ಹೇಳಿದ್ದಾರೆ. ಇದನ್ನ ಪಾಯಿಂಟ್ ತೊಗೊತೀನಿ ಪಿ ಅಂತೇಳಿ. ಆ್ಯಂಡ್ ರೇಡಿಯಸ್ ಈಸ್ 5 ಸೆಂಟಿಮೀಟರ್ಸ್ ಅಂತ ಹೇಳಿದ್ದಾರೆ ಹೌದಾ. ನೋಡಿ ಇಲ್ಲಿ ಏನು ಬರ್ಕೊಂತೀವಿ ಅಂತೇಳಿ, ಗಿವನ್ ಸೆಂಟರ್ ಲೈ ಆನ್ ವೈ ಆಕ್ಸಿಸ್ ಹೌದಾ. ದಟ್ ಇಂಪ್ಲೈಸ್ ಸೆಂಟರ್ ಸಿ ಇಸ್ ಈಕ್ವಲ್ ಟು h, k ದಟ್ ಈಸ್ ಈಕ್ವಲ್ ಟು 0, k ಬರಿಬೋದಾ? ಯಾಕಂದರೆ ವೈ ಆಕ್ಸಿಸ್ ಮೇಲೆ ಯಾವುದೇ ಒಂದು ಪಾಯಿಂಟ್ ಬಂದ್ರೂ ಅದರದ್ದು ಎಕ್ಸ್ ಕೋಆರ್ಡಿನೇಟ್ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. ಎಕ್ಸ್ ಆಕ್ಸಿಸ್ ಮೇಲೆ ಯಾವುದೇ ಪಾಯಿಂಟ್ ಬಂದರೂ ಅದರದ್ದು ವೈ ಕೋಆರ್ಡಿನೇಟ್ 0 ಆಗಿರುತ್ತೆ ಹೌದಾ. ಅದು ಗೊತ್ತಿರಬೇಕು ನನಗೆ. ದಟ್ ಇಂಪ್ಲೈಸ್ h ಇಸ್ ಈಕ್ವಲ್ ಟು 0 ಗೊತ್ತಾಯ್ತು ಹೌದಾ. ನೆಕ್ಸ್ಟ್ ನೋಡಿ, ಗಿವನ್ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ದಟ್ ಇಂಪ್ಲೈಸ್ ಆರ್ ಅಂದರೆ ಏನು ಬರೀಬೋದು, ಸೆಂಟರ್ನ ಸಿ ತೊಗೊಂಡಿದ್ವಿ ಅಂದರೆ ಸಿ ಪಿ ಹೌದಾ. 5 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square ಅಂದರೆ 3 minus 0 whole square plus 2 minus k whole square ಹೌದಾ. ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅವಾಗ ಇಲ್ಲಿ ಏನು ಬರುತ್ತೆ, 5 ಸ್ಕ್ವೇರ್ ಅಂದರೆ 25 ಇಸ್ ಈಕ್ವಲ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 3 ಸ್ಕ್ವೇರ್ ಪ್ಲಸ್ 2 minus k whole square. That implies 2 minus k whole square is equal to 3 square ಈ ಕಡೆ ಬಂತು ಅಂದರೆ 25 minus 3 square 25 minus 9 25 minus 9 ಅಂದರೆ 2 minus k whole square is equal to 16. ಅದು 2 minus k is equal to plus or minus 4 ಬರುತ್ತಲ್ಲ. ಮೈನಸ್ ಕೆ ಈ ಕಡೆ ಪ್ಲಸ್ ಆರ್ ಮೈನಸ್ ಈ ಕಡೆ ತೊಗೊತೀನಿ. ಹಾಗಾದ್ರೆ 2 minus or plus 4 is equal to k. ಯಾಕಂದ್ರೆ ಪ್ಲಸ್ 4 ಈ ಕಡೆ ಬಂತು ಅಂದರೆ ಮೈನಸ್ 4 ಆಗುತ್ತೆ, ಮೈನಸ್ 4 ಈ ಕಡೆ ಬಂತು ಅಂದರೆ ಪ್ಲಸ್ 4 ಆಗುತ್ತೆ. ಹಾಗಾದ್ರೆ k is equal to ಏನೇನು ಬರೀಬೋದು, 2 minus 4 or 2 plus 4. That implies k is equal to minus 2 or 6 ಬರುತ್ತೆ ಹೌದಾ. ಕೆ ವ್ಯಾಲ್ಯೂ ಗೊತ್ತಾಯಿತು, minus 2 or 6 ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಈಗ ನಾವು ಕೇಸ್ 1ನಲ್ಲಿ ಇಫ್ ಕೆ ಇಸ್ ಈಕ್ವಲ್ ಟು -2
ಹೌದಾ? ಹೆಚ್ ಏನು ತೊಗೊಂಡಿದ್ದೀವಿ ಆಲ್ರೆಡಿ 0 ಅಲ್ಲ, ಹೆಚ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಆರ್ ಈಸ್ ಈಕ್ವಲ್ ಟು 5 ಅಲ್ಲ, ಇದಂತೂ ಫಿಕ್ಸ್ಡು. ಈಕ್ವೇಷನ್ ಆಫ್ ಸರ್ಕಲ್ ಈಸ್ x minus h whole square plus y minus k whole square is equal to r square. That implies x minus 0 whole square plus y minus of minus and plus 2 whole square is equal to 5 square. ಹೌದಾ? x square plus y square plus 4 plus 2 2s are 4y minus 25 equal to 0. ಯಾಕಂದರೆ r 5 ಸ್ಕ್ವೇರ್ ಅಂದರೆ 25 ಅದು ಈ ಕಡೆ ತೊಗೊಂಡ್ವಿ ಅಂದರೆ ಮೈನಸ್ 25 ಆಗುತ್ತೆ. ಹೌದಾ? ನೋಡಿ ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ತಾ ಇದ್ದೀವಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 2s are 4 ಇಂಟು ವೈ ಅಂದರೆ 4y. ಹೌದಾ? ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಇದು x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 4y ಮೈನಸ್ 21 ಇಸ್ ಈಕ್ವಲ್ ಟು 0. ಇಷ್ಟು ಬರುತ್ತೆ ಕೇಸ್ 1 ಇದು. ನೆಕ್ಸ್ಟ್ ಕೇಸ್ 2, ಇಫ್ k is equal to 6. ಹೌದಾ? ಹೆಚ್ ಆ್ಯಂಡ್ ಆರ್ ವ್ಯಾಲ್ಯೂ ಸೇಮ್ ಅಲ್ಲ, ಹೆಚ್ ಇಸ್ ಈಕ್ವಲ್ ಟು 0 ಆ್ಯಂಡ್ ಆರ್ ಇಸ್ ಈಕ್ವಲ್ ಟು 5. ಹೌದಾ? ಈಕ್ವೇಷನ್ ಆಫ್ ಸರ್ಕಲ್ ಈಸ್ x minus h whole square plus y minus k whole square is equal to r square. That implies x minus 0 whole square plus y minus 5 whole square is y minus 6 whole square is equal to 5 square. ಯಾಕಂದರೆ k is equal to 6 ಅಲ್ಲ, ಸಿಂಪ್ಲಿಫೈ ಮಾಡಿದ್ವಿ ಅಂದರೆ x square plus a minus b whole square y square plus 6 square value is 36 minus 6 2s are 12 into y ಅಂದರೆ 12y 25 ಎಲ್ ಎಚ್ ಸಿಗೆ ಬಂತು ಅಂದರೆ ಮೈನಸ್ 25 ಈಕ್ವಲ್ ಟು 0. ಅಥವಾ x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 12y 36 ಮೈನಸ್ 25 ಅಂತ ಹೇಳಿದ ವ್ಯಾಲ್ಯೂ 36 ಮೈನಸ್ 25 ಅಂದರೆ 11 ಇಸ್ ಈಕ್ವಲ್ ಟು 0. ಆಯ್ತಲ್ಲ? ನೋಡಿ, ಎರಡು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ಮತ್ತು ಎರಡೆರಡು ಕೇಸ್ ಬರುತ್ತೆ, ಎರಡು ಕೇಸ್ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕು. ಹೌದಾ? ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್. ಸೆಂಟರ್ ಲೈ ಆನ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ಬೋದು. ಸೆಂಟರ್ ಲೈ ಆನ್ ಎಕ್ಸ್ ಆಕ್ಸಿಸ್ ಅಂದರೆ ಇಲ್ಲಿ ಏನು ತೊಗೊತೀವಿ, h, 0 ತೊಗೋಬೇಕು. k ಈಕ್ವಲ್ ಟು 0 ಆಗುತ್ತೆ, ಮತ್ತು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಷ್ಟೇ. ಆಯ್ತಲ್ಲ? ಈಗ ಎರಡು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮು ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ಫೈಂಡ್ ದ ಈಕ್ವೇಷನ್ ಆಫ್ ದ ಸರ್ಕಲ್ ಆಫ್ ರೇಡಿಯಸ್. ಫೈಂಡ್ ದ ಈಕ್ವೇಷನ್ ಆಫ್ ಸರ್ಕಲ್ ಆಫ್ ರೇಡಿಯಸ್ 5 centimeters and center lie on x axis and center lie on x axis and passes to the point 2, 3 and passes to the point 2, 3. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ಅಂದರೆ ಇಲ್ಲಿ ಯಾವ ಥರ ಬರುತ್ತೆ, ಸೆಂಟರ್ ಲೈ ಆನ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಹೌದಾ? ಈ ಥರ ಹೇಗೋ ಡಯಾಗ್ರಾಮ್ ತೊಗೊಂಡೆ ಅಂದರೆ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಹೀಗೇಗೋ ಇರ್ಬೋದು. ಸೆಂಟರ್ ಲೈ ಆನ್ ಎಕ್ಸ್ ಆಕ್ಸಿಸ್. ಹೌದಾ? ಅಂದರೆ h, 0 ಅಂತ ತೊಗೊತೀವಿ ಸೆಂಟರ್ನ, ಆ್ಯಂಡ್ ಪಾಸಸ್ ಟು ದ ಪಾಯಿಂಟ್ 2, 3 ಆ್ಯಂಡ್ ರೇಡಿಯಸ್ ಈಸ್ 5 centimeters ಅಂತ ಹೇಳಿದ್ದಾರೆ. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ಇಲ್ಲಿ ಏನು ತೊಗೊತೀವಿ, ಗಿವನ್ center lie on x axis, that implies c is equal to h, 0, that implies h, k, that is equal to, ಹೌದಾ? that implies k is equal to 0 ಗೊತ್ತಾಯ್ತು. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್, ಗಿವನ್ ರೇಡಿಯಸ್ r is equal to 5, that is equal to ರೇಡಿಯಸ್ ಅನ್ನ CP ಅಲ್ಲ, 5 is equal to square root of 2 minus h whole square plus 3 minus 0 whole square. ಸೇಮ್ ಟೈಪ್ ಬರುತ್ತೆ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ವಿ ಅಂದರೆ 5 square is equal to
2 minus h whole square, root square cancel ಆಯಿತು, 3 square ಅಂದರೆ 9. That implies 2 minus h whole square is equal 9 ಈ ಕಡೆ ತೊಗೊತೀನಿ, 5 square ಅಂದರೆ 25 minus 9, that is equal to 16 ಅಲ್ಲ. 2 minus h is equal to plus or minus root 16 ಅಂದರೆ plus or minus 4. Plus or minus 4 ಈ ಕಡೆ, h ನ ಈ ಕಡೆ ತೊಗೊಂಡ್ವಿ ಅಂದರೆ 2 minus or plus 4 is equal to h. That implies h is equal to 2 minus 4 or 2 plus 4. h is equal to minus 2 or 6 ಬರುತ್ತೆ ಅಷ್ಟೇ. ಹೌದಾ? ಸೇಮ್ ಟೈಪ್ ಎರಡು ಕೇಸ್ ತೊಗೊಳ್ಳಿ. ಕೆ ಬಲ್ಲಿ h ಬಂದಿದೆ ಅಷ್ಟೇ ಹೇಳಿ. ಕೇಸ್ 1, if h is equal to minus 2, k is equal to 0 and r is equal to 5. That implies equation of a circle is x minus h whole square plus y minus k whole square is equal to r square. That implies x minus of minus and plus 2 whole square plus y minus 0 whole square is equal to 5 square. ಅಂದರೆ ಇದು ಎಷ್ಟು ಬರ್ಬೋದು? 5 square ಅನ್ನೋ ವ್ಯಾಲ್ಯೂ 25. ಎಕ್ಸ್ಪ್ಯಾಂಡ್ ಮಾಡಿದೆ ಅಂದರೆ x square plus 4 plus 4x ಅಲ್ಲ, a plus b whole square, a square plus b square plus 2ab plus y square 25 LHS ಬಂತು ಅಂದರೆ minus 25 equal to 0. x square plus y square plus 4x rearrange ಮಾಡ್ತಾ ಇದ್ವಿ, 4 minus 25 ಅಂದರೆ minus 21 equal to 0. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಕೇಸ್ 2 ಮಾಡ್ಬೋದಲ್ಲ. ಕೇಸ್ 2, if h is equal to 6, ಹೌದಾ, k is 0 and r is equal to 5. Same. Equation of a circle is x minus h whole square plus y minus k whole square is equal to r square. That implies x minus 6 whole square plus y minus 0 whole square is equal to 5 square. Value of 5 square is 25. That implies x square plus 36 minus 12x plus y square minus 25 equal to 0. That implies x square plus y square minus 12x plus 36 minus 25 ಅಂದರೆ 11 is equal to 0. ಆಯ್ತಲ್ಲ ನೋಡಿ, ಸೆಂಟರ್ ಲೈ ಆನ್ ಎಕ್ಸ್ ಆಕ್ಸಿಸ್, ಸೆಂಟರ್ ಲೈ ಆನ್ ವೈ ಆಕ್ಸಿಸ್. ಐಡಿಯಾ ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 10. ಡಿಫರೆಂಟ್ ಅದ ಇದು. ಫೈಂಡ್ ದ ಈಕ್ವೇಷನ್ ಆಫ್ ಸರ್ಕಲ್. Find the equation of circle passing through the point 4, 1 and 6, 5. 4, 1 and 6, 5. And the center is on the line 4x plus y equal to 16. And center is on the line 4x plus y is equal to 16. ಹೌದಾ? ನೋಡ್ಕೊಳ್ಳಿ ಫಸ್ಟು. ಡಿಫರೆಂಟ್ ಇದೆ. ಸರ್ಕಲ್ ಈ ಥರ ಹೇಗೋ ತಗೊತೀವಿ. ಹೇಗೋ ಲೈನ್ ಇದೆ, 4x plus y is equal to 16. ಹೌದಾ? ಸೆಂಟರ್ ಈಸ್ ಆನ್ ದ ಲೈನ್ ಅಂತ ಹೇಳಿದ್ದಾರೆ, ಸೆಂಟರು. ಆ್ಯಂಡ್ ಪಾಸಿಂಗ್ ಟು ದ ಪಾಯಿಂಟ್, ಒಂದು ಪಾಯಿಂಟ್ನ ಎ ಅಂದ್ಕೊಂಡೆ ಅಂದರೆ 4, 1, ಇನ್ನೊಂದು ಪಾಯಿಂಟ್ನ ಬಿ ಅಂದ್ಕೊಂಡ್ವಿ ಅಂದರೆ 6, 5. ಹೌದಾ? ಜಸ್ಟ್ ರೆಫರೆನ್ಸ್ ಡಯಾಗ್ರಾಮ್ ಅಷ್ಟೇ ಇದು. ಈ ಥರ ಹೇಗೋ ಬರ್ಬೋದು. ನೋಡ್ಕೊಳ್ಳಿ ಯಾವ ಥರ ಮಾಡ್ತೀವಿ ಅಂತೇಳಿ. ಜನರಲ್ ಫಾರ್ಮಲ್ಲಿ 2 ಬರ್ಕೊಂಡಿದ್ವಿ, ಅದರಲ್ಲಿ 2ನೇದು ಯೂಸ್ ಮಾಡ್ತೀನಿ ನೋಡಿ. ವಿ ನೋ ದಟ್ ಈಕ್ವೇಷನ್ ಆಫ್ ಸರ್ಕಲ್ ಈಸ್ x square plus y square plus 2gx plus 2fy plus c equal to 0, and center is minus g, minus f. ಹೌದಾ? ಇದು ನಮಗೆ ಗೊತ್ತಿದೆ. ಸೆಂಟರ್ನ ಏನು ತಗೋಬೋದು? ಮೈನಸ್ ಜಿ, ಮೈನಸ್ ಎಫ್. ಹೌದಾ? ಇದನ್ನು ಯೂಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ. ಇಲ್ಲಿ ಏನು ಕೊಟ್ಟಿರೋದು? ಗಿವನ್
given center minus g comma minus f lie on the line 4x plus y equal to 16 ಹೌದಾ ಅಂದರೆ ಇದಕ್ಕೆ ಸ್ಯಾಟಿಸ್ಫೈ ಆಗಬೇಕು ತಾನೆ ಅದರಲ್ಲಿ 4 into minus g plus minus f is equal to 16 ಹೌದಾ ಅಥವಾ ಎರಡನ್ನೂ ಈ ಕಡೆ ತೊಗೊಂಡ್ವಿ ಅಂದರೆ ಏನು ಬರುತ್ತೆ 4g plus f plus 16 is equal to 0 in equation number 2. Next ನೋಡಿ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಅಂತ ಹೇಳಿದರೆ given a of 4,1 lie on circle ಹೌದಾ ಸರ್ಕಲ್ ಅಂದರೆ ಈಕ್ವೇಷನ್ 1 ಸರ್ಕಲ್ ಈಕ್ವೇಷನ್ ಬರ್ಕೊಂಡಿದ್ದೀವಿ ತಾನೆ ಹಾಗಾದ್ರೆ ಇಲ್ಲಿ 4,1 ಇದಕ್ಕೆ ಸ್ಯಾಟಿಸ್ಫೈ ಆಗ್ಬೇಕು ತಾನೆ ಹಾಗಾದ್ರೆ ಏನು ಬರೀಬೋದು 4 square plus 1 square plus 2g into 4 plus 2f into 1 plus c equal to 0 ಹೌದಾ ಹಾಗಾದ್ರೆ ಇಲ್ಲಿ 4 2s are 8g plus 2f plus c plus 4 square में 16 plus 1 अंदर 17 equal to 0 ಇದನ್ನ ಈಕ್ವೇಷನ್ ನಂಬರ್ 3 ಅಂತ ಹೋಗ್ತೀನಿ ನೆಕ್ಸ್ಟ್ ನೋಡಿ ಎರಡು ಪಾಯಿಂಟ್ ಅಂತ ಹೇಳಿದ್ರೆ ತಾನೆ ಅದಕ್ಕೆ ಗಿವನ್ ಇನ್ನೊಂದು ಪಾಯಿಂಟ್ ಬಿ ಆಫ್ 6,5 ಲೈ ಆನ್ ಸರ್ಕಲ್ ಇದನ್ನು ಈಕ್ವೇಷನ್ 1 ಅಲ್ಲ 6,5 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 2g ಇಂಟು 6 ಪ್ಲಸ್ 2f ಇಂಟು 5 ಪ್ಲಸ್ ಸಿ ಈಕ್ವಲ್ ಟು 0 ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ ಏನು ಬರುತ್ತೆ 6 2s are 12g ಪ್ಲಸ್ 10f ಪ್ಲಸ್ ಸಿ ಪ್ಲಸ್ 6 square 36 plus 25 36 plus 25 ಅಂದರೆ 61 equal to 0 ಹೌದಾ ಇನ್ನು ಈಕ್ವೇಷನ್ ನಂಬರ್ 4 ನೋಡಿ 2 3 ಮತ್ತು 4ನ ಯೂಸ್ ಮಾಡಿಕೊಂಡು ಇನ್ನು ಈಕ್ವೇಷನ್ 2 ಈಕ್ವೇಷನ್ 3 ಮತ್ತು ಈಕ್ವೇಷನ್ 4ನ ಯೂಸ್ ಮಾಡಿಕೊಂಡು ಜಿ ಎಫ್ ಮತ್ತು ಸಿನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ ಹೌದಾ ನೋಡಿ ಅದನ್ನು ಯಾವ ಥರ ಮಾಡ್ಕೊತೀವಿ ಅಂತೇಳಿ ಫಸ್ಟು ಇದರಲ್ಲಿ ಆಲ್ರೆಡಿ ಸಿ ಎಲಿಮಿನೇಟ್ ಆಗಿದೆ ತಾನೆ ಹಾಗಾದ್ರೆ ಇವೆರಡರಲ್ಲೂ ಸಿ ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇಲ್ಲೂ ಪ್ಲಸ್ ಸಿ ಇದೆ ಇಲ್ಲೂ ಪ್ಲಸ್ ಸಿ ಇದೆ ಕ್ಯಾನ್ಸಲ್ ಆಗಬೇಕು ಅಂದರೆ ಈಕ್ವೇಷನ್ 4 ಮೈನಸ್ ಈಕ್ವೇಷನ್ 3 ಮಾಡ್ತೀವಿ ನೋಡಿ ಈಕ್ವೇಷನ್ 4 ಮೈನಸ್ ಈಕ್ವೇಷನ್ 3 ಹೌದಾ ಫಸ್ಟ್ ಸಿನ ಎಲಿಮಿನೇಟ್ ಮಾಡ್ತಾ ಇದ್ದೀನಿ ಈಕ್ವೇಷನ್ 4 ಅಂದ್ರೆ 12g ಪ್ಲಸ್ 10f ಪ್ಲಸ್ ಸಿ plus 61 is equal to 0 equation 3 and 8g plus 2f plus c plus 17 is equal to 0 subtract ಮಾಡಬೇಕು ತಾನೆ ಹೌದಾ 12g minus 8g ಅಂದ್ರೆ 4g plus 10f minus 2f ಅಂದ್ರೆ 8f cc get cancel 61 minus 17 ಹೌದಾ 61 minus 17 ಅಂದರೆ ಎಷ್ಟು ಬರ್ಬೋದು 44 ಬರುತ್ತಲ್ಲ ಇಸ್ ಈಕ್ವಲ್ ಟು 0 ಎಷ್ಟು ಬರ್ತದೆ ತಾನೆ ಅದು ಇದನ್ನು ಎಲ್ಲದು 4 ಇಂದ ಡಿವೈಡ್ ಆಗುತ್ತೆ ಅಂತೇಳಿ ಡಿವೈಡಿಂಗ್ ಬೈ 4 ಮಾಡ್ಕೊಂಡೆ ಅಂದರೆ ಇದೇನು ಬರ್ಬೋದು ಜಿ ಪ್ಲಸ್ ಅಥವಾ ಡೈರೆಕ್ಟ್ ಮಾಡ್ಬೋದು ನೋಡಿ ಈಸಿಯಾಗಿ ಮಾಡ್ಕೋಬೋದು ಡೈರೆಕ್ಟಾಗಿ ನೋಡಿ ಯಾವಾಗ ಡಿವೈಡ್ ಮಾಡ್ಕೋಬೋದು ಯಾವಾಗ ಮಾಡ್ಬೋದು ಅಂತೇಳಿ ಯಾಕಂದರೆ ಇಲ್ಲೊಂದಿದೆ ಇದೊಂದಿದೆ ಇವೆರಡನ್ನ ಸಿಂಪ್ಲಿಫೈ ಮಾಡ್ಕೊಂಡು ಜಿ ಮತ್ತು ಎಫ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕಿಂತ ಈಕ್ವೇಷನ್ ನಂಬರ್ 5 ಅಂತ ತೊಗೊತೀನಿ ನೋಡಿ ಅಲ್ಲಿ ಯಾಕೆ ಡೈರೆಕ್ಟಾಗಿ 4 ಇಂದ ಡಿವೈಡ್ ಮಾಡಲಿಲ್ಲ ಅಂದರೆ ಇಲ್ಲೂ 4g ಇದೆ ಇಲ್ಲೂ 4g ಇದೆ ತಾನೆ ಡೈರೆಕ್ಟ್ ಸಪ್ರಾಕ್ಟ್ ಮಾಡಿದೆ ಅಂತ ಏನಾಗ್ಬಿಡುತ್ತೆ 4g ಕ್ಯಾನ್ಸಲ್ ಆಗ್ಬಿಟ್ಟು ಎಫ್ ಬಂದ್ಬಿಡುತ್ತೆ ಹೌದಾ ಯಾಕೆ ನಾವು ಈಕ್ವೇಷನ್ 5 ಮೈನಸ್ ಈಕ್ವೇಷನ್ 2 ಅಂದರೆ ಈಕ್ವೇಷನ್ 5 ಅಂದರೆ 4g plus 8f plus 44 equal to 0 ಈಕ್ವೇಷನ್ ನಂಬರ್ 2 ಅಂದರೆ 4g plus f plus 16 is equal to 0 ಸಪ್ರಾಕ್ಟ್ ಮಾಡಬೇಕಲ್ಲ
ಪ್ಲಸ್ 4g ಮೈನಸ್ 4g ಕ್ಯಾನ್ಸಲ್. 8f ಮೈನಸ್ ಎಫ್ ಅಂದರೆ 7f ಪ್ಲಸ್ 44 ಮೈನಸ್ 16 ಅಂತ ಹೇಳಿದ್ರೆ 28 ಈಕ್ವಲ್ ಟು 0 ಹೌದಾ? ಅಥವಾ 7f ಇಸ್ ಈಕ್ವಲ್ ಟು ಮೈನಸ್ 28, ದಟ್ ಇಂಪ್ಲೈಸ್ ಎಫ್ ಇಸ್ ಈಕ್ವಲ್ ಟು ಮೈನಸ್ 4 ಹೌದಾ? ಎಫ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ನೋಡಿ, ಈಗ ಫ್ರಮ್ ಟು ಏನಿರೋದು 4g ಪ್ಲಸ್ ಎಫ್ ಪ್ಲಸ್ 16 ಈಕ್ವಲ್ ಟು 0. ಎಫ್ ಅಂದರೆ ಮೈನಸ್ 4 ತಾನೆ. 4g ಮೈನಸ್ 4 ಪ್ಲಸ್ 16 ಇಸ್ ಈಕ್ವಲ್ ಟು 0. 4g ಪ್ಲಸ್ 12 ಈಕ್ವಲ್ ಟು 0 ಅಲ್ವಾ? 4g ಇಸ್ ಈಕ್ವಲ್ ಟು ಮೈನಸ್ 12 ಅಂದರೆ g ಇಸ್ ಈಕ್ವಲ್ ಟು ಮೈನಸ್ 3 ಬಂತು ನೋಡಿ. ಎಫ್ ಗೊತ್ತಾಯ್ತು, ಜಿ ಗೊತ್ತಾಯ್ತು. ನೆಕ್ಸ್ಟ್ ನೋಡಿ, ಸಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ 4 ಅಥವಾ 3 ಯಾವ್ದಾದ್ರು ತಗೊಳ್ಳಿ ನೋಡಿ. ಫ್ರಮ್ 3 ಏನು ಬರಿಬೋದು? ಫ್ರಮ್ 3 ಏನೇನು 8g ಪ್ಲಸ್ 2f 8g ಪ್ಲಸ್ 2f ಪ್ಲಸ್ ಸಿ ಪ್ಲಸ್ 17 ಈಕ್ವಲ್ ಟು 0. ದಟ್ ಇಂಪ್ಲೈಸ್ 8 ಇಂಟು ವ್ಯಾಲ್ಯೂ ಆಫ್ ಜಿ ಮೈನಸ್ 3 ಅಲ್ಲ, ಪ್ಲಸ್ ವ್ಯಾಲ್ಯೂ ಆಫ್ ಎಫ್ ಮೈನಸ್ 4 ಪ್ಲಸ್ ಸಿ ಪ್ಲಸ್ 17 ಇಸ್ ಈಕ್ವಲ್ ಟು 0 ಅಲ್ವಾ? ಮೈನಸ್ 24 ಮೈನಸ್ 8 ಪ್ಲಸ್ ಸಿ ಪ್ಲಸ್ 17 ಇಸ್ ಈಕ್ವಲ್ ಟು 0 ಹೌದಾ? ಮೈನಸ್ 24 ಮೈನಸ್ 8 ಅಂದರೆ ಮೈನಸ್ 32 ಮೈನಸ್ 32 ಪ್ಲಸ್ 17 ಅಂತ ಹೇಳಿದ್ರೆ ಮೈನಸ್ 32 ಪ್ಲಸ್ 17 ಗೊತ್ತಿರಬೇಕು, ಮೈನಸ್ 15 ಆಗುತ್ತಲ್ಲ, ಇಸ್ ಈಕ್ವಲ್ ಟು 0 ಹೌದಾ? ದಟ್ ಇಂಪ್ಲೈಸ್ ಸಿ ಇಸ್ ಈಕ್ವಲ್ ಟು 15 ಬಂತು ಹೌದಾ? ನಾವು ವಿ ನೋ ದಟ್ ಈಕ್ವೇಶನ್ ಏನು ಬರ್ಕೊಂಡ್ವಿ? ಈಕ್ವೇಶನ್ ಆಫ್ ಸರ್ಕಲ್ ಈಸ್ x square plus y square plus 2gx plus 2fy plus c is equal to 0 ಅಲ್ಲ ಹೌದಾ? ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ದಟ್ ಇಂಪ್ಲೈಸ್ x square plus y square plus 2 ಇಂಟು g ಅಂತ ಹೇಳಿದ್ರೆ ಮೈನಸ್ 3x ಪ್ಲಸ್ 2 ಇಂಟು ಮೈನಸ್ 4y ಪ್ಲಸ್ 15 ಇಸ್ ಈಕ್ವಲ್ ಟು 0 ಅಲ್ವಾ? x square plus y square minus 6x minus 8y plus 15 is equal to 0. ಎಷ್ಟು ಬರುತ್ತೆ ಹೌದಾ? ಬಟ್ ಈಕ್ವೇಶನ್ ಆಫ್ ಸರ್ಕಲ್ ಗೊತ್ತಿರಬೇಕು ಯಾವ ಥರ ಮಾಡಿದ್ವಿ ಅಂತೇಳಿ. ಫಸ್ಟ್ ನೋಡಿ, ಡೈರೆಕ್ಟಾಗಿ ಜನರಲ್ ಫಾರ್ಮ್ ಬರ್ಕೊತೀವಿ. ಜಿ ಎಫ್ ಮತ್ತು ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಂಟರ್ ಲೈ ಆನ್ ದ ಲೈನ್ ಅಂತ ಹೇಳಿದ್ದಾರೆ, ಅದಕ್ಕೆ ಅದನ್ನು ಯೂಸ್ ಮಾಡ್ಕೊಂಡಾಗ ಒಂದು ಈಕ್ವೇಶನ್ ಬಂತು. ನೆಕ್ಸ್ಟ್ ಗಿವನ್ 2 ಪಾಯಿಂಟ್ಸ್ ಲೈ ಆನ್ ದ ಸರ್ಕಲ್, ದೇರ್ಫೋರ್ ಅದು ಬರ್ಕೊಂಡಾಗ 2 ಮತ್ತೆ ಈಕ್ವೇಶನ್ ಬಂತು. ಸೈಮಲ್ಟೇನಿಯಸ್ ಈಕ್ವೇಷನ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಜಿ ಎಫ್ ಮತ್ತು ಸಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂದ್ರೆ ಈಕ್ವೇಷನ್ ಆಫ್ ಸರ್ಕಲ್ ಬರುತ್ತೆ ಅಷ್ಟೇ. ಆಯ್ತಲ್ಲ ಇದು? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 11, ಸೇಮ್ ಟೈಪ್ ಇದೆ. ಫೈಂಡ್ ದ ಈಕ್ವೇಷನ್ ಆಫ್ ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಫೈಂಡ್ ದ ಈಕ್ವೇಷನ್ ಆಫ್ ಸರ್ಕಲ್ passing through the points 2, 3 and minus 1, 1 2, 3 and minus 1, 1 and center is on the line x minus 3y is equal to 11. X minus 3y is equal to 11. ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು ನೋಡಿ. ಈ ಥರ ಬರುತ್ತೆ. ಸರ್ಕಲ್ ಪಾಸಿಂಗ್ ಟು ದ ಪಾಯಿಂಟ್ಸ್ 2, 3 and minus 1, 1 and center lie on the line x minus 3y is equal to 11 ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಂತ ಹೋಗ್ತೀವಿ. ವಿ ನೋ ದಟ್ ಈಕ್ವೇಷನ್ ಆಫ್ ದ ಸರ್ಕಲ್ ಇಸ್ x square plus y square plus 2gx plus 2fy plus
ಸಿ ಈಕ್ವಲ್ ಟು 0. ಸೆಂಟರ್ ಇಸ್ ಮೈನಸ್ ಜಿ ಮೈನಸ್ ಎಫ್. ಹೌದಾ? ಸೆಂಟರ್ ಲೈ ಆನ್ ದ ಲೈನ್ ಏನಂತ ಹೇಳಿರೋದು, ಎಕ್ಸ್ ಮೈನಸ್ 3y ಮೈನಸ್ 11 ಈಕ್ವಲ್ ಟು 0 ಬರೀಬೋದಲ್ಲ. ದಟ್ ಇಂಪ್ಲೈಸ್ ಮೈನಸ್ ಜಿ ಮೈನಸ್ 3 ಇಂಟು ಮೈನಸ್ ಎಫ್ ಮೈನಸ್ 11 ಈಕ್ವಲ್ ಟು 0, ಅಥವಾ ಮೈನಸ್ ಜಿ ಪ್ಲಸ್ 3f ಮೈನಸ್ 11 ಈಕ್ವಲ್ ಟು 0 ಇನ್ ಈಕ್ವೇಷನ್ ನಂಬರ್ 2. ಹೌದಾ? ಅಥವಾ ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ಕೋಬೋದು. ಕ್ಯಾಲ್ಕುಲೇಷನ್ ಪಾರ್ಟ್ ಹೇಗಾದ್ರೂ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಗಿವನ್ ನೋಡಿ, ಒಂದು ಪಾಯಿಂಟ್ನ ಎ, ಇನ್ನೊಂದು ಪಾಯಿಂಟ್ನ ಬಿ ಅಂತ ತೊಗೊಂಡಿತ್ತು. ಎ ಆಫ್ 2, 3 ಲೈ ಆನ್ ದ ಸರ್ಕಲ್ ಅಲ್ಲ, ಅದನ್ನ ಈಕ್ವೇಷನ್ 1 ಅಂತ ತೊಗೊಂಡಿರ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಏನು ಬರ್ಬೋದಾಗತ್ತೆ, 2² ಪ್ಲಸ್ 3² ಪ್ಲಸ್ 2g ಇಂಟು 2 ಪ್ಲಸ್ 2f ಇಂಟು 3 ಪ್ಲಸ್ ಸಿ ಈಕ್ವಲ್ ಟು 0. ಹೌದಾ? ಅಥವಾ 2 2s are 4g ಪ್ಲಸ್ 3 2s are 6f ಪ್ಲಸ್ ಸಿ ಪ್ಲಸ್ 2² ಅಂದರೆ 4, 3² ಅಂದರೆ 9, 9 ಪ್ಲಸ್ 4 ಅಂದರೆ 13 ಈಕ್ವಲ್ ಟು 0 ಇನ್ ಈಕ್ವೇಷನ್ ನಂಬರ್ 3. ನೆಕ್ಸ್ಟ್ ಸೇಮ್ ಗಿವನ್. ನೆಕ್ಸ್ಟ್ ಮೈನಸ್ 1, 1 ಲೈ ಆನ್ ಸರ್ಕಲ್ ಅಂದರೆ ಇದನ್ನು ಈಕ್ವೇಷನ್ 1 ತಾನೆ, ಸರ್ಕಲ್. ಇನ್ನು ಮೈನಸ್ 1, 1 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ ಮೈನಸ್ 1² ಪ್ಲಸ್ 1² ಪ್ಲಸ್ 2g ಇಂಟು ಮೈನಸ್ 1 ಪ್ಲಸ್ 2f ಇಂಟು 1 ಪ್ಲಸ್ ಸಿ ಈಕ್ವಲ್ ಟು 0. ಅಥವಾ ಮೈನಸ್ 2g ಪ್ಲಸ್ 2f ಪ್ಲಸ್ ಸಿ 1 ಪ್ಲಸ್ 1 ಅಂದರೆ 2 ಇಸ್ ಈಕ್ವಲ್ ಟು 0. ಇದು ಈಕ್ವೇಷನ್ ನಂಬರ್ 4. ಹೌದಾ? ಸೇಮ್ 3 ಮತ್ತು 4ನ ಯೂಸ್ ಮಾಡ್ಕೊಂಡು ಸಿ ಎಲಿಮಿನೇಟ್ ಮಾಡಬೇಕಲ್ಲ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಆಯಿತು. ಈಕ್ವೇಷನ್ 4 ಮೈನಸ್ ಈಕ್ವೇಷನ್ 3 ಮಾಡ್ಕೊತೀವಿ. ಹೌದಾ? ನೋಡಿ, ಈಕ್ವೇಷನ್ 4 ಅಂದರೆ ಮೈನಸ್ 2g ಪ್ಲಸ್ 2f ಪ್ಲಸ್ ಸಿ ಪ್ಲಸ್ 2 ಈಕ್ವಲ್ ಟು 0. ಈಕ್ವೇಷನ್ 4 ಅಂದರೆ ಈಕ್ವೇಷನ್ 3 ಅಂದರೆ 4g ಪ್ಲಸ್ 6f ಪ್ಲಸ್ ಸಿ ಪ್ಲಸ್ 13 ಈಕ್ವಲ್ ಟು 0. ಸಪ್ರಾಕ್ಟ್ ಮಾಡ್ಬೇಕು ತಾನೆ, ಇದು ಮೈನಸ್, ಇದು ಮೈನಸ್, ಇದು ಮೈನಸ್ಸು. ಹೌದಾ? ಮೈನಸ್ 2g ಮೈನಸ್ 4g ಅಂದರೆ ಮೈನಸ್ 6g, 2f ಮೈನಸ್ 6f ಅಂದರೆ ಮೈನಸ್ 4f, ಸಿ ಗೆಟ್ ಕ್ಯಾನ್ಸಲ್, 2 ಮೈನಸ್ 13 ಅಂದರೆ ಮೈನಸ್ 11 ಈಕ್ವಲ್ ಟು 0. ಹೌದಾ? ನೋಡಿ, ಇಲ್ಲಿ ಮೈನಸ್ ಜಿ ಇದೆ, ಪ್ಲಸ್ 3f ಇದೆ. ಆ ಥರ ಯಾವ್ದಾದ್ರು ಬರೋ ಹಾಗೆ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಇದನ್ನು ಡಿವೈಡಿಂಗ್ ಬೈ ಅಥವಾ ಮಲ್ಟಿಪ್ಲೈ ಬೈ ಮೈನಸ್ 1 ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಇದೇನಾಗ್ಬೋದು, 6g ಪ್ಲಸ್ 4f ಪ್ಲಸ್ 11 ಈಕ್ವಲ್ ಟು 0. ಇದನ್ನ ಈಕ್ವೇಷನ್ ನಂಬರ್ 5. ಹೌದಾ? ನೋಡಿ, 5 ಮತ್ತು 2ನ ಯೂಸ್ ಮಾಡಿಕೊಂಡು ಜಿ ಕ್ಯಾನ್ಸಲ್ ಆಗಬೇಕು ಅಂದರೆ ಇದಕ್ಕೆ ಇಂಟು 6 ಮಾಡಬೇಕಲ್ಲ. ಮೈನಸ್ 6g ಇಲ್ಲಿ ಪ್ಲಸ್ 6g ಕ್ಯಾನ್ಸಲ್ ಮಾಡ್ಕೋಬೋದು ತಾನೆ. ಹೌದಾ? ಹಾಗೆ ಏನು ಮಾಡ್ಕೊತೀವಿ ನೋಡಿ, ಈಕ್ವೇಷನ್ 5 ಪ್ಲಸ್ 6 ಇಂಟು ಈಕ್ವೇಷನ್ 2 ಮಾಡ್ತೀವಿ. ಅಂದರೆ ಈಕ್ವೇಷನ್ 5 ಅಂದರೆ 6g ಪ್ಲಸ್ 4f ಪ್ಲಸ್ 11 ಈಕ್ವಲ್ ಟು 0. 6 ಇಂಟು ಈಕ್ವೇಷನ್ 2 ಮೈನಸ್ 6g ಪ್ಲಸ್ 6 3s are 18f ಪ್ಲಸ್ ಅಥವಾ ಮೈನಸ್ 66 ಇಸ್ ಈಕ್ವಲ್ ಟು 0. ಎರಡು ಆ್ಯಡ್ ಮಾಡ್ಬೇಕು ತಾನೆ, ಇದು ಕ್ಯಾನ್ಸಲ್ ಆಯಿತು. 18 ಪ್ಲಸ್ 4 ಅಂದರೆ 22f ಮೈನಸ್ 66 ಮೈನಸ್ 11 ಅಂದರೆ 55 ಇಸ್ ಈಕ್ವಲ್ ಟು 0. ಅಥವಾ 22f is equal to 55. That implies f is equal to 55 by 22. 11 ಇಂದ ಡಿವೈಡ್ ಮಾಡಿದ್ರೆ f is equal to 5 by 2. ಹೌದಾ?
ಅದನ್ನ ಇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಫ್ರಮ್ ಟು minus g plus 3f minus 11 equal to 0. minus g plus 3f minus 11 equal to 0. minus g ಈ ಕಡೆ ಹೋಯ್ತು ಅಂದ್ರೆ g is equal to 3 into f ಅಂದ್ರೆ 5 by 2 minus 11 ಆಗುತ್ತೆ. ಹೌದಾ? LCM ತೊಗೊಂಡ್ವಿ 2ನ ಅಂದ್ರೆ 5 3s are 15 minus 22 11 2s are 22. ಹೌದಾ? ಅಂದರೆ g is equal to 15 minus 22 ಅಂದರೆ minus 7 ಬರುತ್ತೆ. ಅದಕ್ಕೆ minus 7/2 ಜಿ ವ್ಯಾಲ್ಯೂ ಗೊತ್ತಾಯ್ತು. ಇನ್ನು ಸಿ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ನೋಡಿ ಇದು ಅಥವಾ ಇದು ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. ನೋಡಿ ಫ್ರಮ್ 4 ಏನು ಬರೀಬೋದು? ಫ್ರಮ್ 4 minus 2g plus 2f minus 2g plus 2f plus c plus 2 equal to 0. That implies minus 2 into minus 7 by 2 plus 2 into 5 by 2 plus c plus 2 equal to 0. 2 cancel, illu 2 cancel. Minus of minus plus 7, 5 plus c plus 2 equal to 0. That implies c is equal to 7 plus 5 ಅಂತ ಹೇಳಿದ್ರೆ 12 plus 2 14 RHS ಬಂತು ಅಂದ್ರೆ minus 14 ಬರುತ್ತೆ. ಹೌದಾ? ನೋಡಿ ಜಿ ಎಫ್ ಮತ್ತೆ ಸಿ ವ್ಯಾಲ್ಯೂ ಗೊತ್ತಾಯ್ತು. therefore now equation of circle is ಏನು ಗೊತ್ತಿರೋದು? x square plus y square plus 2g x plus 2f y plus c equal to 0. that implies x square plus y square plus 2 into g ಅಂದ್ರೆ minus 7 by 2 x plus f ಅಂತ ಹೇಳ್ದ 5 by 2 ಅಲ್ಲ y minus 14 equal to 0. I can see value minus 14. Simplify ಮಾಡಿದ್ರೆ 2 ಕ್ಯಾನ್ಸಲ್ ಆಯ್ತು. ಇಲ್ಲಿ x square plus y square minus 7x plus 5y minus 14 equal to 0. ಈ ಥರ ಪ್ರಾಬ್ಲಮ್ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ಬೋದು. ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ನಂಬರ್ 12. Problem number 12. Sub different than. Find the equation of the circle passing through 0, 0, passing through 0, 0 and making intercepts A and B on the coordinate axis. A and B on the coordinate axis. What is it? ಅಂದರೆ ಇಲ್ಲಿ ಯಾವ ಥರ ತೊಗೊತೀವಿ ನೋಡ್ಕೊಳ್ಳಿ. ಈ ಥರ ಸರ್ಕಲ್ ಇದೆ ಅಂದ್ಕೊಳ್ಳಿ. ಪಾಸಿಂಗ್ ಥ್ರೂ ಆರಿಜಿನ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಈ ಥರ ಬರುತ್ತೆ. ಪಾಸಿಂಗ್ ಥ್ರೂ ಆರಿಜಿನ್ ಎಕ್ಸ್ ಇಂಟರ್ಸೆಪ್ಟ್ ಎ ಅಂತ ಹೇಳಿದ್ದಾರೆ ಅಂದರೆ ಈ ಪಾಯಿಂಟ್ ಎ, 0 ಆಗುತ್ತೆ. ವೈ ಇಂಟರ್ಸೆಪ್ಟ್ನ ಬಿ ಅಂತ ಹೇಳಿದಾರೆ ಅಂದರೆ 0, ಬಿ ಆಗುತ್ತೆ. ಹೌದಾ? ಆಯ್ತಲ್ಲ? ನೋಡ್ಕೊಳ್ಳಿ ಈಗ ಹೇಗೆ ಮಾಡ್ಕೊತೀವಿ ಅಂತೇಳಿ. ಈಸಿ ಇದೆ. ಗಿವನ್ ಎಕ್ಸ್ ಇಂಟರ್ಸೆಪ್ಟ್ is equal to A. That implies circle passes through A, 0. Next time, given y intercept is equal to B. That implies circle passes through
0, b ಬರೀಬೋದಲ್ಲ ಹೌದಾ? ಎಷ್ಟು ಡೈರೆಕ್ಟಾಗಿ ಏನು ಬರ್ಕೊತೀವಿ ನೋಡಿ ನಾವು. ವಿ ನೋ ದಟ್ ಈಕ್ವೇಷನ್ ಆಫ್ ಸರ್ಕಲ್ ಈಸ್ ಏನು ಗೊತ್ತಿರೋದು? x² + y² + 2gx + 2fy + c = 0. ಅಂದರೆ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ನೋಡಿ ಒಂದೇ ಒಂದು ಏನು ಬರ್ಕೊಂಡು ಹೋಗ್ತೀವಿ? ಗಿವನ್ 0, 0 ಲೈ ಆನ್ ಈಕ್ವೇಷನ್ 1 ಬರೀಬೋದಲ್ಲ, ಯಾಕಂದ್ರೆ ಸರ್ಕಲ್ ಪಾಸಸ್ ಟು ಆರಿಜಿನ್ ಅಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 0² + 0² + 2g × 0 + 2f × 0 + c = 0. ದಟ್ ಇಂಪ್ಲೈಸ್ ಇದಿಷ್ಟು 0 ಆಗ್ಬಿಟ್ಟು c = 0 ಬರುತ್ತೆ. ಒಂದು ವ್ಯಾಲ್ಯೂ ಡೈರೆಕ್ಟಾಗಿ ಬಂದ್ಬಿಡ್ತು ಹೌದಾ? ನೆಕ್ಸ್ಟ್ ನೋಡಿ ಇನ್ನೂ 2 ಬರ್ಕೋಬೇಕು. ನೆಕ್ಸ್ಟ್ ನೋಡಿ ಗಿವನ್ a, 0 ಲೈ ಆನ್ ಸರ್ಕಲ್ ಅಲ್ಲ, ಅಂದರೆ ಇದು ಈಕ್ವೇಷನ್ 1. ಹಾಗಾದ್ರೆ a, 0 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಏನೇನು ಬರ್ಬೋದು ನೋಡಿ. ಎಕ್ಸಿಗೆ ಎ ಬರೀತಾ ಹೋಗ್ಬೇಕಂದ್ರೆ ಇಲ್ಲಿ a² + 0² + 2g × a + 2f × 0 + c = 0 ಹೌದಾ? ಅಥವಾ a² + 2ag ಪ್ಲಸ್ ನೋಡಿ ಇದಂತೂ 0 ತಾನೆ, 0. c ವ್ಯಾಲ್ಯೂ 0 ಗೊತ್ತಿಲ್ಲ, 0 = 0. ಅಥವಾ 2ag = -a². ದಟ್ ಇಂಪ್ಲೈಸ್ 2g ನೋಡಿ ಒಂದು a ಕ್ಯಾನ್ಸಲ್ ಆಗಿ -a ಬರ್ತದೆ. ಅಥವಾ g -a/2 ಬರಿಬೋದು. ಅಥವಾ ಡೈರೆಕ್ಟಾಗಿ 2g ವ್ಯಾಲ್ಯೂನೇ ಬರ್ಕೋಬೋದು ಹೌದಾ? ನೆಕ್ಸ್ಟ್ ನೋಡಿ ಸೇಮ್ ಗಿವನ್ 0, b ಲೈ ಆನ್ ಸರ್ಕಲ್ ಹೌದಾ? ಅದನ್ನು ಈಕ್ವೇಷನ್ 1 ಅಲ್ಲ. 0, b ಅಂತ ಹೇಳಿದ್ರೆ 0² + b² + 2g × 0 + 2f × b + c = 0. ಅಥವಾ b² ಆಯಿತು, ಇದು 0 + 2fb + c ವ್ಯಾಲ್ಯೂನು 0 ಹೌದಾ? 2fb = -b². ಒಂದು b ಕ್ಯಾನ್ಸಲ್ ಮಾಡಿದ್ವಿ ಅಂದರೆ 2f = -b ಹೌದಾ? ಎಲ್ಲ ವ್ಯಾಲ್ಯೂಸ್ ಗೊತ್ತಾಯಿತು, ಡೈರೆಕ್ಟಾಗಿ ಬರ್ಕೋಬೋದು. ಈಗ ನಾವು ಈಕ್ವೇಷನ್ ಆಫ್ ಸರ್ಕಲ್ ಈಸ್ ಫಾರ್ಮುಲಾ x² + y² + 2gx + 2fy + c = 0. ದಟ್ ಇಂಪ್ಲೈಸ್ x² + y² + 2g ಅಂದರೆ -a ಅಲ್ಲ, -ax + 2f ಅಂದರೆ -b y + c = 0. c ಅಂದರೆ 0 ತಾನೆ, ಅದು ಸಿಂಪ್ಲಿಫೈ ಮಾಡಿದ್ವಿ ಅಂದರೆ x² + y² -ax -by = c. ಇಷ್ಟು ಬರುತ್ತೆ ಹೌದಾ? ನೋಡಿ ಈಸಿ ಇದೆ, ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ಎಕ್ಸ್ ಇಂಟರ್ಸೆಪ್ಟು ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅದರಿಂದ ಪಾಯಿಂಟ್ಸ್ ಬರ್ಕೋಬೋದು. ಆ ಪಾಯಿಂಟ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಸಿ, ಜಿ ಮತ್ತು ಎಫ್ 3 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಷ್ಟೇ ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಥರ್ಡ್ ಒನ್ 13. Find the equation of the circle. Find the equation of the circle passing through the points 0, 0, 5, 0, 0, 0, 5, 0 and 3, 3 and 3, 3. ನೋಡಿ ನಾವು ಹೋಮ್ ವರ್ಕ್ ತೊಗೊಂಡ್ರಿ ಮಾಡ್ಬೋದು. ನೋಡಿ ಯಾವ ಥರ ಮಾಡ್ಕೋಬೇಕಂತೇಳಿ ಹಿಂಟ್ ಹೇಳ್ತೀವಿ. ಸರ್ಕಲ್ ಪಾಸಿಂಗ್ ಟು ದ ಪಾಯಿಂಟ್ಸ್ ಏನಂತ ಹೇಳಿದ್ದಾರೆ, 0, 0, 5, 0, 3, 3 ಜಸ್ಟು ತೊಗೊಂಡಿದ್ದೀವಿ ಅಷ್ಟೇ. ಫಸ್ಟ್ ಸರ್ಕಲ್ ಈಕ್ವೇಷನ್ನ ಹೇಗೆ ತೊಗೊಳ್ಳಿ, x² + y² + 2gx + 2fy + c = 0 ಹೌದಾ? ನೋಡಿ ಒಂದೊಂದನ್ನೇ ಬರಿತಾ ಹೋಗೋದು.
ಗಿವನ್ 0,0 ಲೈ ಆನ್ ಈಕ್ವೇಶನ್ 1 ಹೌದಾ 0,0 ಲೈ ಆನ್ ಈಕ್ವೇಶನ್ 1 ಅಂದ ತಕ್ಷಣ ಸಿ ವ್ಯಾಲ್ಯೂ ಬಂದ್ಬಿಡುತ್ತೆ. ನೆಕ್ಸ್ಟ್ 5,0 ಲೈ ಆನ್ ಈಕ್ವೇಶನ್ 1 ಹೌದಾ 5,0 ಲೈ ಆನ್ ಈಕ್ವೇಶನ್ 1 ಅಂದ ತಕ್ಷಣ ಜಿ ವ್ಯಾಲ್ಯೂ ಬರುತ್ತೆ ನೋಡಿ ಇಷ್ಟು ಬಾಬಾ ಜಿ ವ್ಯಾಲ್ಯೂ ಅಂದರೆ 5 ಸ್ಕ್ವೇರ್ ಅಂದರೆ 25 ಆಗುತ್ತೆ, ಇದು 0, ಇದು 10G ಆಗುತ್ತೆ, ಇದನ್ನು 0 ಇದನ್ನು 0 ಆಗಿರುತ್ತೆ ಹೌದಾ 10G ಇಸ್ ಈಕ್ವಲ್ ಟು 25 ಮೈನಸ್ 25 ಆಗುತ್ತೆ. G ಇಸ್ ಈಕ್ವಲ್ ಮೈನಸ್ 25/10 5ಇಂದ ಡಿವೈಡ್ ಮಾಡಿದಾಗ -5/2 ಬಂದ್ಬಿಡುತ್ತೆ ಹೌದಾ. ನೆಕ್ಸ್ಟ್ ಲಾಸ್ಟಿಗೆ 3,3 ಲೈ ಆನ್ ಈಕ್ವೇಶನ್ 1 ಅಂತ ತೊಗೋಬೇಕು. ಅವಾಗ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 6G 3 2s 6G ಪ್ಲಸ್ 3 2s 6F ಪ್ಲಸ್ C ಈಕ್ವಲ್ ಟು 0. ನೋಡಿ ಸಿ ವ್ಯಾಲ್ಯೂ ಗೊತ್ತಿದೆ, ಜಿ ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇ. ಅವಾಗಿದು 18 ಪ್ಲಸ್ 6 ಇಂಟು -5/2 ಪ್ಲಸ್ 6F ಪ್ಲಸ್ 0 ಇಸ್ ಈಕ್ವಲ್ ಟು 0. ಇದು ಸಿಂಪ್ಲಿಫೈ ಮಾಡಿದಾಗ ಎಫ್ ವ್ಯಾಲ್ಯೂ ಬರುತ್ತೆ ಹೌದಾ. ಅಂದರೆ ಸಿ ಗೊತ್ತಾಯಿತು, ಜಿ ಗೊತ್ತಾಯ್ತು, ಎಫ್ ಗೊತ್ತಾಯಿತು, 3 ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ ಆಫ್ ಸರ್ಕಲ್ ಬಂದ್ಬಿಡುತ್ತೆ ಹೌದಾ. ಟ್ರೈ ಮಾಡ್ಬೋದಲ್ಲ, ಈಸಿ ಇದೆ ನೋಡಿ. ಐಡಿಯಾಸ್ ಗೊತ್ತಾಗಬೇಕಷ್ಟೇ ಅಲ್ಲಿ. ನೋಡಿ ಇಲ್ಲಿಗೆ ಸರ್ಕಲ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ಯಾರಾಬೋಲಾನ ಸ್ಟಾರ್ಟ್ ಮಾಡ್ಕೊತೀವಿ. ಪ್ಯಾರಾಬೋಲಾನ ಇಂಪಾರ್ಟೆಂಟಲ್ಲಿ, ಅದರಲ್ಲೂ ಐಡಿಯಾಸ್ ಎಲ್ಲ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಗೊತ್ತಾಗಬೇಕು. ಆಯ್ತಲ್ಲ, ಥ್ಯಾಂಕ್ ಯು.